ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವಶಿಶರತ್ ಕನ್ನಡ ವ್ಲಾಗ್. ನಾನು ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮೀನು ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಜಾರ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಕಾಯಿ ತಗೊಳ್ಳಿ, ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ, ಮತ್ತು ಒಂದು ದಪ್ಪದು ಈರುಳ್ಳಿ ತಗೊಳ್ಳಿ. ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡ್ರೆ ಟೊಮೊಟೊ ಜಾಸ್ತಿ ಹಾಕ್ಕೊಳ್ಳಿ. ಟೊಮೊಟೊ ನಾನು ಒಂದೆರಡು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಒಂದೆರಡು ಹಾಕ್ಕೊಂಡ್ರೆ ಅಂದರೆ ಹುಳ್ಳುಳ್ಳಿಯಾಗಿರುತ್ತೆ ಸಾಂಬಾರು. ಸ್ವಲ್ಪ ಹುಳ್ಳುಳ್ಳಿಯಾಗಿದ್ದರೆ ಮೀನು ಸಾಂಬಾರು ಚೆನ್ನಾಗಿ ಟೇಸ್ಟಾಗಿರುತ್ತೆ. ನಾನು ಮಾಡಿದ್ನಲ್ವ, ಟೇಸ್ಟ್ ಚೆನ್ನಾಗಿತ್ತು. ಅದಕ್ಕೆ ನಿಮ್ಗೆಲ್ಲರಿಗೂ ವೀಡಿಯೋದಲ್ಲಿ ತೋರಿಸೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೂ ಇಷ್ಟ ಆದರೆ ಈ ವಿಡಿಯೋ ಮಾಡಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಮೀನು ಸಾಂಬಾರಿಗೆ ಬೇಳೆ ಸಾರು ಪುಡಿ ಹಾಕಿದ್ರೇ ಟೇಸ್ಟಾಗಿ ಚೆನ್ನಾಗಿರೋದು. ಅದಕ್ಕೆ ನಾನು ಬೇಳೆ ಸಾಂಬಾರು ಜೊತೆ ನಮ್ಮದು ಸಾಂಬಾರು ಪುಡಿ ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ನಾನು ಅಚ್ಕಾರದ ಪುಡಿ ಸಹ ಹಾಕ್ಕೋತಾ ಇದ್ದೀನಿ. ಅಚ್ಕಾರದ ಪುಡಿ ಒಂದೆರಡು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೋಡಿ, ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಮಸಾಲೆನ. ಈ ಥರ ಸಾಫ್ಟಾಗಿ ಚೆನ್ನಾಗಿ ಈ ಥರ ರುಬ್ಕೋಬೇಕು. ಈ ಥರ ರುಬ್ಕೊಂಡಾದ್ಮೇಲೆ ಗ್ಯಾಸ್ ಹಚ್ಕೊಂಡು ಮಡ್ಕೆಲಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮಡ್ಕೆಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಮಡ್ಕೆಲಿ ಮಾಡ್ಕೊತೀನಿ. ಮಡಿಕೆ ಇಲ್ಲ ಅನ್ನೋರು ಮಾಮೂಲಿ ಪಾತ್ರೆಲಿ ಮಾಡ್ಕೊಬೋದು. ಮಡಿಕೆ ಬಿಸಿ ಆದಮೇಲೆ ಒಂದು 4-5 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ಳಿ. ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ಅಳತೆಗೆ ಕರೆಕ್ಟಾಗಿ ನೀರಾಗಿ ಹಾಕ್ಕೊಳ್ಳಿ. ನೀರು ಅಂದರೆ ನಮಗೆ ತೆಳು ಬೇಕು ಅಂದರೆ ಸಾಂಬಾರು ತೆಳುಗಾರು ಮಾಡ್ಕೊಬೋದು, ಇಲ್ಲ ಗಟ್ಟಿ ಬೇಕು ಅಂದರೆ ಗಟ್ಟಿಗಾರು ಮಾಡ್ಕೊಬೋದು. ನನಗೆ ಸಾಂಬಾರು ತೆಳು ಬೇಕು ಅಂದ್ಬಿಟ್ಟು ಸ್ವಲ್ಪ ತೆಳುಗೆ ಮಾಡ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ, ಎಲ್ಲ ಸಪ್ಪೆ ಸಪ್ಪೆ ಮತ್ತು ಹುಳಿ ಇರೋದಿಲ್ಲ. ಎಲ್ಲ ನೀರೆಲ್ಲ ಹಾಕೋದ್ಮೇಲೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ನೀರು ಹದವಾಗಿ ಹಾಕಿ ಉಪ್ಪೆಲ್ಲ ಹದವಾಗಿ ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬರ್ಸ್ಕೊಳ್ಳಿ. ಸಾಂಬಾರು ಕುದಿಬೇಕಾದ್ರೇ ನಾವು ಮೀನು ಹಾಕಬೇಕಾಗುತ್ತೆ, ಮೊದಲೇ ಹಾಕಬಾರ್ದು. ನೋಡಿ, ನಾನು ಸಾಂಬಾರು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಮೊದಲೇ ಫಿಶ್ ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ದೆ, ಉಪ್ಪೆಲ್ಲ ಹಾಕ್ಬಿಟ್ಟು. ಅಂದರೆ ಉಪ್ಪು ಕಮ್ಮಿ ಹಾಕ್ಕೊಂಡಿದ್ದೆ, ಉಪ್ಪು ನೋಡಿ ಹಾಕ್ಕೊಳ್ಳಿ ನೀವು. ಚೆನ್ನಾಗಿ ಈ ಥರ ಎಲ್ಲ ಹಾಕಿದ್ಮೇಲೆ ಮೀನು ಹಾಕ್ಕೊಳ್ಳಿ. ಮೀನು ಹಾಕಿದ್ಮೇಲೆ ಜಾಸ್ತಿ ಕೈಯಾಡ್ಸೋಕ್ಕೆ ಹೋಗಬೇಡಿ, ಒಡೆದೋಗುತ್ತೆ, ಮೀನೆಲ್ಲನೂ ಉದ್ರೋಗುತ್ತೆ. ಅದಕ್ಕೆ ಮೀನೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಒಂದು 10 ನಿಮಿಷ, ಒಂದು 5 ನಿಮಿಷ ಕುದಿಸ್ಕೊಳ್ಳಿ ಸಾಕು. ನೋಡಿ, ಈ ಥರ ಕುದಿಸ್ಕೊಳ್ಳಿ ಚೆನ್ನಾಗೆ ಅಂದರೆ ಜಾಸ್ತಿ ಚೆನ್ನಾಗೂ ಕುದಿಸ್ಕೊಳಕ್ಕೆ ಹೋಗ್ಬೇಡಿ, ಅದೇ ಮೀನೆಲ್ಲ ಒದ್ರೋಗುತ್ತೆ. ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಾನು. ಹೀಗೆ ನನ್ನ ವೀಡಿಯೋಗಳಿಗೆಲ್ಲ ಸಪೋರ್ಟ್ ಮಾಡ್ತಾ ಬನ್ನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ಹೊಸ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.